ಬಲಿಜ ಸಂಘದ ಎಲ್ಲ ಶಿವರಾಮೇಗೌಡ ವಿರುದ್ಧ ಬಲಿಜ ಜನಾಂಗದ ಮುಖ್ಯಸ್ಥರು ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಇವರ ಮಾಡಿದ ಆರೋಪಗಳು ಒಂದೆರಡಲ್ಲ. ಬೋಗಸ್ ದಾಖಲೆ ಸೃಷ್ಟಿ, ವಂಚನೆ, ಫೋರ್ಜರಿ ಸಹಿ, ಅಕ್ರಮ ಪ್ರವೇಶ ಹೀಗೆ ಹತ್ತಾರು ಆರೋಪಗಳು ಕೇಳಿ ಬಂದಿದೆ. ಏನಿದು ಕೇಸ್ ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಫೋರ್ಜರಿ ದಾಖಲೆ, ಫ್ಯಾಬ್ರಿಕೇಶನ್ ಆಫ್ ಡಾಕ್ಯುಮೆಂಟ್ಸು, ನಮ್ಮ ಮೇಲೆ ದಬ್ಬಾಳಿಕೆ, ಇದನ್ನ ಕೇಳೋದಿಕ್ಕೆ ಹೋದ್ರೆ ನಮ್ಮ ಮೇಲೆ ಇವತ್ತು FIR ಅನ್ನು ಕೂಡ ದಾಖಲು ಮಾಡುವಂತಹ ಒಂದು ಪರಿಸ್ಥಿತಿಗೆ ಈ ಒಂದು ಸಮುದಾಯನ ತಂದು ನಿಲ್ಲಿಸಿರುವಂತಹ ಶಿವರಾಮೇಗೌಡರ ವಿರುದ್ಧ ಇವತ್ತಿನ ದಿನದಿಂದ ನಿರಂತರವಾದಂತಹ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ. ನಿಮ್ಗೆ ಇನ್ನೊಂದು ಮಾಹಿತಿಯನ್ನ ಕೊಡ್ತೀನಿ. ಆ ಬೋಗಸ್ ದಾಖಲಾತಿಗೆ ಸಂಬಂಧಪಟ್ಟಂಗೆ ನಾವು ಎಲ್ಲ FSL ರಿಪೋರ್ಟ್ಸ್ ಅನ್ನ ಕಳಿಸಿದ್ದೇವೆ. ಫೊರೆನ್ಸಿಕ್ ಲ್ಯಾಬ್ಸ್ ರಿಪೋರ್ಟ್ಸ್ ಕೂಡ ಅದು ಬೋಗಸ್ ದಾಖಲೆ, ಒರಿಜಿನಲ್ ಟ್ರಸ್ಟೀಸ್ ಯಾರಿದಾರೋ ಅದು ಸಹಿ ಮಾಡಿಲ್ಲ ಅನ್ನುವಂತಹ ರಿಪೋರ್ಟ್ಸ್ ಕೂಡ ನಮ್ಮ ಮುಂದೆ ಇದೆ. ಇವತ್ತು ಜನಾಂಗಕ್ಕಾಗಿ ನಾವು ನಮ್ಮ ಸ್ವಂತ ಪ್ರತಿಷ್ಠೆಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ವಾ? ಈ ಜನಾಂಗದಲ್ಲಿ ಹುಟ್ಟಿದೀವಿ, ಹುಟ್ಟಿದ ಮೇಲೆ ಆ ಜಾತಿಗೆ ಒಂದ್ ಸ್ವಲ್ಪನಾದ್ರೂ ಋಣ ತೀರಿಸ್ಬೇಕಲ್ವಾ ನಾವು? ಈ ವ್ಯಕ್ತಿಯನ್ನ ಇಲ್ಲಿಂದ ಆಚೆ ಕಳಿಸೋವರೆಗೂ ಸಹ ನಮ್ಮ ಹೋರಾಟ ನಿಲ್ಲಬಾರದು ಬಂಧುಗಳೇ. ಇದು ಹೋರಾಟದ ಕೂಗು. ಈ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಾಗಿರ್ಬೇಕು. ಮಂಡ್ಯ ನೆಲದಲ್ಲಿ ನಿಂತು ಅವರು ಆಡಿದಂತ ಮಾತು ಇಡೀ ಸಮುದಾಯಕ್ಕೆ ಮಾಡಿದಂತ ಅಪಚಾರ. ಅವತ್ತು ನಾವು ಅದೇನೇ ಕಷ್ಟ ಆದ್ರೂ ಕೂಡ ಶಿವರಾಮೇಗೌಡರನ್ನ ಈ ಜಾಗದಿಂದ ಓಡಿಸ್ಬೇಕಾಗಿದೆ. ಇವತ್ತು ನಮ್ಗೆ ರಾಯಲ್ ಪೇಟ್ರನೇಜ್ ಆಗಿ ನಮ್ಮ ಜಯರಾಮ್ ಸಾಹೇಬರು ನಿಂತಿದ್ದಾರೆ. ಅವಾಗ ಮಾತ್ರ ಇದು ನಿಲ್ಲಕ್ಕೆ ಸಾಧ್ಯ. ಇದು ಒಂದು ಇತಿಹಾಸ, ಇದು ನಮ್ಮ ಹಕ್ಕು, ಇದು ನಮ್ಮ ಆಸ್ತಿ. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ವೆನ್ ಡೆತ್ ಈಸ್ ಇನ್ನೆವಿಟಬಲ್ ವೈ ಕಾಂಟ್ ವಿ ಡೈ ಲೈಕ್ ಹೀರೋಸ್ ಇನ್ಸ್ಟೆಡ್ ಆಫ್ ಸ್ಟೋನ್ಸ್ ಅಂಡ್ ಟ್ರೀಸ್ ಅಂತ. ಸಾವು ಅನ್ನೋದು ಖಚಿತ, ಸಾವು ಅನ್ನೋದು ಅನಿವಾರ್ಯ. ಸಾಯೋದೇ ಆದರೆ ವೀರರಂತೆ ಸಾಯಬೇಕೇ ಹೊರತು ಕಲ್ಲು ಬಂಡೆಗಳ ತರ ಸಾಯಬಾರ್ದು ಅನ್ನೋಂಥದ್ದು. ಸ್ವಾತಂತ್ರ್ಯವನ್ನ ತಂದುಕೊಡೋದ್ರಲ್ಲಿ ಎರಡು ಗುಂಪಿದ್ದು, ಒಂದು ಮಾಡರೇಟ್ಸು, ಒಂದು ಎಕ್ಸ್ಟ್ರೀಮಿಸ್ಟ್ ಅಂತ. ಮಾಡರೇಟ್ಸ್ ಅಂದ್ರೆ ಮಹಾತ್ಮ ಗಾಂಧಿ ಅವರು, ನೆಹರು ಅವರು, ಲಾಲಾ ಲಜಪತ್ ರಾಯ್, ಇವರೆಲ್ಲ ಸೌಮ್ಯ ಸ್ವಭಾವದವರು. ಆದ್ರೆ ಎಕ್ಸ್ಟ್ರೀಮಿಸ್ಟ್ ಇದ್ರು ಯಾರು? ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗು, ಸುಖದೇವು, ಆ ಕ್ಯಾಟಗರಿಗೆ ಸೇರಿರುವಂಥವ್ರು ನಾವು. ನಾನು ನಿಮ್ಮ ಜೊತೆಲಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ದು ಖಂಡಿತ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ವಾಯ್ಸ್ನ ರೈಸ್ ಮಾಡೋಣ. ಹರ ಹರ ಮಹಾದೇವ್. ಇಡೀ ಬಲಿಜ ಜನಾಂಗ ಒಂದಾಗಿದೆ. ಈ ವಿಷಯದಲ್ಲಿ ಶಿವಮೊಗ್ಗದಿಂದ ಹಿಡಿದು ಬಳ್ಳಾರಿಯವರೆಗೆ, ಗುಲ್ಬರ್ಗದಿಂದ ಚಾಮರಾಜನಗರವರೆಗೆ ಇರುವಂತಹ ಜನಾಂಗದ ಎಲ್ಲ ಪ್ರತಿನಿಧಿಗಳು ಸ್ವಯಂ ಪ್ರೇರಿತರಾಗಿ ಇಲ್ಲಿ ಬಂದು ಸೇರಿದ್ದಾರೆ. ಈ ಶಕ್ತಿಯನ್ನು ನೀವು ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಅವರಿಗೆ ತಲುಪಿಸ್ತಾ